ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಿಡಿಯೋ ನೋಡುತ್ತಾ ಇದ್ದಂಥ ಪ್ರತಿಯೊಬ್ಬರಿಗೂ ನಮ್ಮ ಒಡೆಯನು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಇದ್ದಂಥ ದಿನಮಾನಗಳಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಉಡುಪನ್ನು ಯಾರು ಮುಟ್ಟಿದರು? ಕೂಡಲೇ ಜೊತೆಯಲ್ಲಿದ್ದಂಥ ಶಿಷ್ಯರಿಗೆ ತುಂಬಾ ಆಶ್ಚರ್ಯ ಆಯಿತು. ಅವರು ಹೇಳ್ತಾರೆ, ಸ್ವಾಮಿ, ಇಷ್ಟು ಜನ ನಿನ್ನ ಮೇಲೆ ಬೀಳ್ತಾ ಇದ್ದಾರೆ, ನೂಕುತ್ತಾ ಇದ್ದಾರೆ, ಆದರೆ ನೀವು ಕೇಳ್ತಾ ಇದ್ದೀರಿ ನನ್ನ ಉಡುಪನ್ನು ಯಾರು ಮುಟ್ಟಿದಿರೆಂಬುದಾಗಿ. ಹೌದು, ಇಲ್ಲಿ ಮುಟ್ಟಿದಂಥವರು ಯಾರು ಅಂದರೆ 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಾಧೆ ಪಡುತ್ತಾ ಅನೇಕ ವೈದ್ಯರನ್ನು ಭೇಟಿಯಾಗಿ ತನಗಿದ್ದಂಥ ಎಲ್ಲ ಹಣವನ್ನು ವೆಚ್ಚ ಮಾಡಿದರೂ ಸಹ ಸ್ವಸ್ಥತೆ ಸಿಗದೇ ಇದ್ದ ಕಾರಣವಾಗಿ ಯೇಸು ಸ್ವಾಮಿ ಉಡುಪನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತದೆ ಎನ್ನುವಂಥ ನಂಬಿಕೆಯಿಂದ ಒಬ್ಬ ಸ್ತ್ರೀ ಸ್ವಾಮಿ ಹತ್ರ ಬಂದು ಅವರನ್ನು ಮುಟ್ಟಿರುತ್ತಾಳೆ. ಮುಟ್ಟಿದ ಕೂಡಲೇ ಅವಳಿಗೆ ಸ್ವಸ್ಥತೆ ಉಂಟಾಯಿತು. ಆದರೆ ಸ್ವಾಮಿ ಕೇಳ್ತಾ ಇದ್ದಾರೆ, ನನ್ನ ಉಡುಪನ್ನು ಯಾರು ಮುಟ್ಟಿದರು? ಹೌದು ಪ್ರಿಯರೇ, ಇವತ್ತು ಸ್ವಾಮಿಯ ಹೆಸರು ಹೇಳಿಕೊಂಡು ಸ್ವಾಮಿಯ ಮೇಲೆ ಬೀಳುವಂಥವರು ಅನೇಕರಿದ್ದಾರೆ. ಆದರೆ ನಂಬಿಕೆಯಿಂದ ಆತನನ್ನು ಮುಟ್ಟುವಂಥವರು ಸ್ವಲ್ಪ ಜನ ಮಾತ್ರ ಇದ್ದಾರೆ. ಅಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತಾ ಇದೆ, ಸ್ವಾಮಿ ಹೆಸರು ಹೇಳಿಕೊಂಡು ಮೇಲೆ ಬಿದ್ದವರಿಗೆ ಏನೂ ಉಪಯೋಗ ಆಗಲಿಲ್ಲ. ಆದರೆ ನಂಬಿಕೆಯಿಂದ ಮುಟ್ಟಿದಂಥ ಅವಳಿಗೆ ಸ್ವಸ್ಥತೆ ಉಂಟಾಯಿತು, ಸಮಾಧಾನ ಸಿಕ್ತು. ಸೊ ಇವತ್ತು ನಾವು ಯಾವ ಗುಂಪಿನಲ್ಲಿದ್ದೇವೆ? ಆತನ ಹೆಸರನ್ನು ಹೇಳಿಕೊಂಡು ಮೇಲೆ ಬೀಳುವಂಥವರಾಗಿದ್ದೇವಾ ಅಥವಾ ನಂಬಿಕೆಯಿಂದ ಆತನನ್ನು ಮುಟ್ಟುವಂಥವರಾಗಿದ್ದೇವಾ? ನಂಬಿಕೆ ಮೇಲೆ ಮುಟ್ಟುವಂಥವರ ಕಡೆಗೆ ಸ್ವಾಮಿಯ ದೃಷ್ಟಿ ಹೋಗುತ್ತಾ ಇದೆ. ಸೊ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರೂ ನಂಬಿಕೆಯಿಂದ ಮುಟ್ಟುವಂಥವರಾಗಬೇಕೆಂದು ಆತನ ಕಾರ್ಯಗಳನ್ನು ಅನುಭವಿಸಿ ಆತನಿಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಆಶೆ ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.